ಲಕ್ಷ ಕೋಟಿ ರೂಪಾಯಿ ಗಂಧದ ಕಾಡಲ್ಲಿ ಗಂಧಕ್ಕೆ ಹೇಗೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಅಂತೇಳಿ. ಸರಿ, ಸೆಕ್ಯೂರಿಟಿ ಸಿಸ್ಟಮ್ ಹೇಗೆ? ಯಾಕಂದ್ರೆ ಲಕ್ಷಾಂತರ ಕೋಟಿ ರೂಪಾಯಿದು ಗಂಧದ ಮರಗಳಿದಾವೆ ಇಲ್ಲಿ. ಸೆಕ್ಯೂರಿಟಿ ಏಜೆನ್ಸಿ ಗಿನ್ನು ಎಲ್ಲ ಇಟ್ಟಿದ್ದೀರಾ ಸರ್? ಗನ್ ಮ್ಯಾನ್ಗಳೆಲ್ಲ ಏನೇ ಸೆಕ್ಯೂರಿಟಿ ರಿಸರ್ವ್ ಬ್ಯಾಂಕಿಗೆ ಕೊಟ್ಟಿರ್ತಾರೋ ಸಿಸ್ಟಮ್ ಯಾವ ರೀತಿ ಮಾಡ್ತೀರಾ? ಯಾಕಂದ್ರೆ ಸಾವಿರಾರು ಕೋಟಿ ಗಂಧ ನಿಮ್ದು. ನೋಡಿ, ನಿಜವಾಗ್ಲೂ ಗಂಧದ ನಾಡಿದು. ನೀವು ಗಂಧದ ಗುಡಿ ಪಿಕ್ಚರ್ ನೋಡಿದಿರಿ. ಸುಮಾರು ನಮ್ಗೆ ಒಂದು 7-8 ಕೆರೆ ಇದೆ. ಕೆರೆ ಅಂತಂದ್ರೆ ನಾವೇ ಮ್ಯಾನ್ ಮೇಡ್, ನಾವೇ ಮಾಡ್ಕೊಂಡಂತ ಕೆರೆ. ಎಷ್ಟು ಎಕರೆ? 6 ಎಕರೆ, 7 ಎಕರೆ ಈ ತರದ ಕೆರೆಗಳನ್ನ ಮಾಡಿ ಎತ್ತರದಲ್ಲಿ ಗುಡ್ಡ ಪ್ರದೇಶದಲ್ಲಿ ಅದನ್ನ ಮಾಡಿ ಆ ಸೈಫನ್ ಸಿಸ್ಟಮ್ ಅಲ್ಲಿ ಬಂದು ಡ್ರಿಪ್ ಇರಿಗೇಷನ್ ಅಲ್ಲಿ ಅಷ್ಟು ಕೆರೆಗಳಲ್ಲಿ ನಾವು ಮೀನ್ ಮರಿಯನ್ನ ಬಿಡ್ತೀವಿ. ರೋವು, ಕಾಟ್ಲಾ, ಕಾಮನ್ ಕಾರ್ಪ್ಸ್ 3 ವೆರೈಟಿ. ಆ 3 ಲೇಯರ್ ಅಲ್ಲಿ ಅದು ತಿಂತಾ ಹೋಗ್ತದೆ. ಕಂಟ್ರೋಲ್ಡ್ ಅಟ್ಮಾಸ್ಫಿಯರ್, ಕಂಟ್ರೋಲ್ ಎನ್ವಿರಾನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಿ ಯಾವ ಬೆಳೆಗೆ ಏನ್ ಬೇಕು ಅಂತ ಹೇಳಿ ವೈಜ್ಞಾನಿಕವಾಗಿ ಅವರು ಫ್ಲಾರಿಕಲ್ಚರ್ ಇರ್ಬೋದು, ತರಕಾರಿ ಬೆಳೆದಿರೋದು, ಹಣ್ಣುಗಳು ಬೆಳೆಯೋದೇ ಇರ್ಬೋದು, ಅವರೆಲ್ಲ ಹೀಗೆ ಓಪನ್ ಫೀಲ್ಡ್ ಅಲ್ಲಿ ಬೆಳೆದು ನೀರಿನಲ್ಲಿ ವೇಸ್ಟ್ ಮಾಡೋದಿಲ್ಲ. ಅವ್ರಿಗೆ ನೀರೇ ಇಲ್ಲ. ಇಸ್ರೇಲ್ ಇಂದ ಅಲ್ಲಿ ಏನು ಮಾಡಿದ್ರು ಅದೇ ತರ ತಂದು ಇಲ್ಲಿ ಸೆಟಪ್ ಅನ್ನ